ಇದು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಒಂದು ಮೊದಲನೇದಾಗಿ ಗೃಹ ಜ್ಯೋತಿ. ಎಲ್ಲರ ಮನೆಗೂ ಫ್ರೀಯಾಗಿ ಕರೆಂಟ್ ಹೋಗಬೇಕು, ಬಡವರು ಎಲ್ಲರಿಗೂ ನಮ್ಮ ಸರ್ಕಾರದಿಂದ ಕರೆಂಟ್ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ಘನ ಸರ್ಕಾರ ಮಾಡಿರೋಂತಹ ಒಂದು ಗ್ಯಾರಂಟಿ ಯೋಜನೆ. ಇದು 200 ಯೂನಿಟ್ಗಿಂತ ಕೆಳಗಡೆ ಯಾರು ಕಮ್ಮಿ ಬಳಸ್ತಾರೋ ಅವ್ರ ಪ್ರತಿ ಮನೆಗೂ ನಮ್ಮ ಸರ್ಕಾರದಿಂದ ಫ್ರೀಯಾಗಿ ಕರೆಂಟ್ ಕೊಡ್ತಾಯಿದ್ದಾರೆ. ಮತ್ತು 200 ಯೂನಿಟ್ಗಿಂತ ಮೇಲೆ ಹೋದವ್ರಿಗೆ ಅವ್ರಿಗೆ ಬಿಲ್ ಕಟ್ಟಬೇಕಾಗ್ತದೆ. ಈಗ ಇದು ಗೃಹ ಜ್ಯೋತಿನಲ್ಲಿ ಏನಾಗಿದೆ, ಎಲ್ಲ ಮನೆಗಳಿಗೂ ನಾವು ಮಾಡಿದ್ದೀವಿ. 99% ಪ್ರತಿ ಮನೆಗೂ ತಲುಪಿದ್ದೀವಿ. ಇನ್ನು 1% ಇಲ್ಲಿ ಎಲ್ಲ ನಾವು ಇಲ್ಲಿ ಅದ್ರ ಬಗ್ಗೆನೇ ಅವೇರ್ನೆಸ್ ಮಾಡಲಿಕ್ಕೆ ಇಲ್ಲಿ ನಮ್ಮದು ಎಲ್ಲ ಇದು ಮಾಡಿದ್ದೀವಿ. ಆ ಮೂಲ ಆಕೃತಿಗಳು ಮಾದರಿಗಳು ಎಲ್ಲ ರೆಡಿ ಮಾಡಿದ್ದೀವಿ ಇಲ್ಲಿ. ಹಾಗೆ PM ಸೂರ್ಯಘರ್ ಅಂತ ಸೂರ್ಯಘರ್ ನೀವು ಹಿಂದೆ ನೋಡ್ತಾ ಇರ್ಬೋದು. PM ಸೂರ್ಯಘರ್ ಅದು ಕೂಡ ನಾವಿಲ್ಲಿ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಪ್ರತಿ ಮನೆ ಮೇಲೆ ಛಾವಣಿ ಮೇಲೆ ಸೋಲಾರ್ ಹಾಕ್ಸ್ಕೊಂಡ್ರೆ ಅವರಿಗೆ ಫ್ರೀಯಾಗಿ ಕರೆಂಟು ಬರ್ತದೆ. ಅವರೇನು ಪ್ರೊಡಕ್ಷನ್ ಮಾಡ್ತಾರೆ ಅದನ್ನು ನಮಗೆ ಕೊಟ್ಟು ಅವರು ತಮಗೂ ಅವ್ರಿಗೂ ಲಾಭದಾಯಕವಾಗಿದೆ. ಅದಕ್ಕೆ ಜನ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ, ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿದೆ ನಮಗೆಲ್ಲರಿಗೂ. ಹಾಗೆ ಇದು ಕುಸುಂಬಿ ಅಂತ ಹೇಳ್ಬಿಟ್ಟು, ಕುಸುಂಸಿ ಅಂತ ಹೇಳ್ಬಿಟ್ಟು ಲೈವ್ ಡೆಮೋ ಇದೆ. ಏನು ನಾವು ಇಲ್ಲಿ ಯಾವುದೋ ಆರ್ಟಿಫಿಷಿಯಲ್ ಯಾವುದೂ ಮಾಡ್ತಾಯಿಲ್ಲ, ಏನು ಸೂರ್ಯನಿಂದ ಬರ್ತದೆ ಅದನ್ನೇ ಇವಾಗ ಜನರಿಗೆ ತೋರಿಸ್ತಾ ಇದ್ದೀವಿ. ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಪಂಪ್ಸೆಟ್ಟು ಅದು ಕುಸುಂಬಿ ಅಂತ ಹೇಳ್ಬಿಟ್ಟು. ಕುಸುಂಬಿ ಅಂದರೆ ಈಗ ರೈತರು ಬೆಳಗಿನ ಹೊತ್ತು ಕರೆಂಟ್ ಇರ್ತದೆ. ಈಗ ಏನಾಗಿದೆ, ನಾವು ರಾತ್ರಿ ಹೊತ್ತು ಕರೆಂಟ್ ಕೊಡ್ತಾಯಿದೆ ಗೌರ್ಮೆಂಟ್, ಅವ್ರಿಗೆ ನೀರು ಬಿಡೋಕ್ಕೆ ಅದೆಲ್ಲ ತೊಂದರೆ ಆಗ್ತಾಯಿದೆ. ಸೊ ಇದನ್ನು ಅವ್ರು ಕುಸುಂಬಿ ಹಾಕ್ಸ್ಕೊಂಡ್ಬಿಟ್ರೆ ಎಲ್ಲರೂ ಆರಾಮಾಗಿ ಬೆಳಗಿನ ಹೊತ್ತನೇ ಯೂಸ್ ಮಾಡ್ಬೋದು. ಅದರಿಂದ ರೈತರು ತುಂಬ ಒಳ್ಳೆಯ ಉಪಯೋಗ ಇದೆ. ರೈತರು ಸಹ ಅದಕ್ಕೆ ಭಾಳ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ನಿನ್ನೆಯಿಂದ ಸುಮಾರು ಜನ ಬಂದುಬಿಟ್ಟು ಅದನ್ನು ಡೆಮೋ ನೋಡಿಬಿಟ್ಟು ಖುಷಿಪಟ್ಟಿದ್ದಾರೆ. ಮತ್ತು ನಮ್ಮ ಘನ ಸರ್ಕಾರ ಕೂಡ ಇದಕ್ಕೆ ಬಹಳ ಸಹಾಯ ಮಾಡ್ತಾಯಿದೆ. ಸೋಲಾರ್ ಇದ್ರ ಮೇಲೆ ಇದು ಮಾಡ್ತಾರೆ. ಎಸ್, ಎಲ್ಲ ಸೋಲಾರ್ ಇಲ್ಲಿ ಯಾವುದೋ ಆರ್ಟಿಫಿಷಿಯಲ್ ಎಲ್ಲ ಡೆಮೋ ಲೈವ್ ಡೆಮೋ ಇದೆ. ರಾಜೀವ್ ದೇಶಪಾಂಡೆ ಅಂತ. ಸೂರ್ಯಘರ್ ಅಂತ ಒಂದು ಯೋಜನೆ ಐತ್ರಿ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಅದು ಅಪ್ ಟು ಶ್ಯಾಂಕ್ಷನ್ ಲೋಡ್, ನಮ್ದು ಎಷ್ಟು ಶ್ಯಾಂಕ್ಷನ್ ಲೋಡ್ ಇರ್ತೈತಿ ಮನೆಯಿಂದ ಅಷ್ಟು ಕಿಲೋವ್ಯಾಟ್ವರೆಗೂ ಹಾಕ್ಬೋದು. 1 ಕಿಲೋವ್ಯಾಟಿಗೆ 30,000 ಸಬ್ಸಿಡಿ, 2 ಕಿಲೋವ್ಯಾಟಿಗೆ 60 ಇದೆ, ಮತ್ತು 3 ಕಿಲೋವ್ಯಾಟಿಗೆ 78,000 ಸಬ್ಸಿಡಿ ಇದೆ. ಅದು 3 ಕಿಲೋವ್ಯಾಟ್ ಹಾಕೊಂಡ್ರೆ ನಿಮ್ಗೆ 78,000 ಸಬ್ಸಿಡಿನೂ ಬರ್ತೈತಿ. ಆಮೇಲೆ ಪರ್ ಕಿಲೋವ್ಯಾಟ್ ಪರ್ ಡೇ ಆನ್ ಆ್ಯನ್ ಎವ್ರೇಜ್ 4 to 5 ಯೂನಿಟ್ ಜನ್ರೇಷನ್ ಆಗ್ತದೆ ಸರ್. ಅದರ ಒಂದು 3 ಕಿಲೋವ್ಯಾಟ್ ಹಾಕೊಂಡ್ರೆ ನೀವು 400ವರೆಗೂ ಯೂನಿಟ್ ಜನ್ರೇಷನ್ ಆಗ್ತೈತಿ. ಅದ್ರಾಗ ಕನ್ಸ್ಯೂಮರ್ ಕನ್ಸಂಪ್ಷನ್ ಎಷ್ಟು ಮಾಡ್ತಾರಲ್ಲ ಆ ಕನ್ಸಂಪ್ಷನ್ ಯೂನಿಟ್ ನಾವು ಮೈನಸ್ ಮಾಡ್ತೀವಿ. ಈ ಸಪೋಸ್ ಈಗ 200 ಅವ್ರು ಬಳಸಿದ್ರೆ ಉಳಿದಿದ್ದು 200 ಅದು ಅವ್ರಿಗೆ PPA ರೇಟ್ ಪ್ರಕಾರ ರಿಯಂಬರ್ಸ್ಮೆಂಟ್ ಕೊಡ್ತೀವಿ. ಅದಕ್ಕೆ ವಿದಿನ್ 5 ಇಯರ್ಸ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಕಾಸ್ಟ್ ಬರ್ತೈತಿ. ಮತ್ತು ಅಪ್ ಟು 25 ಇಯರ್ಸ್ PPA ಇರೋದ್ರಿಂದ ಉಳಿದಿದ್ದು 20 ವರ್ಷ ಅವ್ರಿಗೆ ಉಚಿತ ಇದು ವಿದ್ಯುತ್ ಸಿಗ್ತೈತೆ ರೀ. ಅದಕ್ಕೆ ಅದು ಒಳ್ಳೆಯ ಇದೈತಿ, ಸ್ಕೀಮ್ ಐತಿ. ಅದರ ಸಾಧ್ಯ ಉಪಯೋಗ ಎಲ್ಲರೂ ಪಡ್ಕೋಬೇಕು. ಎಲ್ಲ ಸೋಲಾರ್ ಮೇಲೆ ಪ್ಯೂರ್ಲಿ ಎಲ್ಲ ಸೋಲಾರ್ ಮ್ಯಾಗ ಸರ್. ಓಕೆ, ಇದನ್ನು ವಾಪಸ್ ನೀವು ಇದು ಅವ್ರದ್ದು ಏನು ಹೆಚ್ಚಿಗೆ ಇರುತ್ತಲ್ಲ ಅದು ನೀವೆಲ್ಲ ಹಾಂ, ನಾವು ನಮ್ಮ ಗ್ರಿಡಿಗೆ ಅವರು ಪಂಪ್ ಮಾಡ್ತಾರೆ ರೀ ಹೆಚ್ಚಿಗೆ. ಅದನ್ನು ನಾವು PPA ರೇಟ್ ಏನಿರ್ತೈತಿ ಆ ರೇಟ್ ಪ್ರಕಾರ ಅವ್ರಿಗೆ ರಿಯಂಬರ್ಸ್ಮೆಂಟ್ ಮಾಡ್ತೀವಿ ಹೆಚ್ಚಿಗೆ ಯೂನಿಟ್ಸ್. ಅದು ಕುಸುಂಬಿ ಅಂತ ಹೇಳಿ ಅದಕ್ಕೆ 80% ಸಬ್ಸಿಡಿ ಐತೆ ಸರ್. 50% ಸ್ಟೇಟ್ ಅದ, 30% ಸೆಂಟ್ರಲ್. ಅದು ನಮ್ಮ ಗ್ರಿಡ್ ಎಲ್ಲಿ ದೂರ ಇರ್ತೈತಲ್ಲ, ಈಗ ಸಪೋಸ್ ಮೋರ್ ದೆನ್ 500 ಮೀಟರ್ ಐತಿ, 1 ಕಿಲೋಮೀಟರ್ ನಮ್ಮ ನೆಟ್ವರ್ಕ್ ಇಲ್ಲ ಅಂತಲ್ಲೇ. ಆಮೇಲೆ ನಾವು ನೈಟಿಗೆ ಕೊಡ್ತೇವೆ, ಡೇಗೆ ಕೊಡ್ತೇವೆ, ಹಿಂಗೆ ಶಿಫ್ಟ್ ವೈಸ್ ಸಪ್ಲೈ ಕೊಡ್ತಿರ್ತೀವಿ 3 ಫೇಸ್. ಆವಾಗ ಅವ್ರಿಗೆ ಯಾವಾಗ ಬೇಕು ಅವಾಗ ತೊಗೊಳಕ್ಕೆ ಅನುಕೂಲ ಆಗಂಗಿಲ್ಲ. ಅದಕ್ಕೆ ಸೋಲಾರ್ ಹಾಕಿದ್ರೆ ಫುಲ್ ಡೇ ಅವ್ರು ಯೂಸ್ ಮಾಡ್ಬೋದು. ಅಪ್ ಟು ಸೂರ್ಯ ಬೆಳಕಿರೋ ಮಟ್ಟ ಜನ್ರೇಷನ್ ಆಗ್ತೈತಿ. ಅಲ್ಲಿ ಸೈಮಲ್ಟೇನಿಯಸ್ಲಿ ಅವ್ರು ಯೂಸ್ ಮಾಡಿ ಪೂರಾ ದಿವಸ ಎಲ್ಲ ಯೂಸ್ ಮಾಡ್ಕೋಬೋದು ರೀ. ಎಲ್ಲ ಬೆಳೆಗಳಿಗೆಲ್ಲ ನೀರು ಅದು ನೀರು ಸಮಸ್ಯೆ ಬರಂಗಿಲ್ಲ ರೀ. ನಿಮ್ಮದು ಪಂಪ್ ಸೆಟ್ ಬಾವಿ ಇರಲಿ ಬೋರ್ ಇರಲಿ ಎರಡಕ್ಕೂ ಯೂಸ್ ಮಾಡಿ, ಸಬ್ಮರ್ಸಿಬಲ್ ಸರ್ಫೇಸ್ ಮೋಟರ್ ಎರಡಕ್ಕೂ ಅದಕ್ಕೆ 80% ಸಬ್ಸಿಡಿ ಐತಿ. 20% ಮಾತ್ರ ಕನ್ಸ್ಯೂಮರ್ ಹಾಕೋದ್ರಿ.
ಬೋರ್ಗೆ ಬೋರಿಗೂ ಐತ್ರಿ. ಬೋರ್ ಅಂದ್ರೆ ಬೋರ್ ಇತ್ತಂದ್ರೆ ನಿಮ್ದು ಸಬ್ಮರ್ಸಿಬಲ್ ಮೋಟ್ರ್ ಹಾಕಿ ಕೊಡ್ತಾರೆ. ಸೋಲಾರ್ ಮೋಟರ್ ಅದೆಲ್ಲ ಅವರು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ಸರ್. ಬಟ್ ಇಲ್ಲಿ ಎಕ್ಸಿಬಿಷನ್ ನಡೆಸಿದ್ದು ಒಟ್ಟು ಸೋಲಾರ್ ಇದ್ರ ಮೇಲೆ ಸೋಲಾರ್ ಸಲುವಾಗಿನ ಎಕ್ಸಿಬಿಷನ್ ನಡೆಸಿದ್ದು ಗ್ರೀನ್ ಎನರ್ಜಿ ಪ್ರೋತ್ಸಾಹನೆ ಮಾಡ್ಬೇಕಂತೇಳಿ. ಅದರಿಂದ ಏನು ಪಲ್ಯೂಷನ್ನು ಇಲ್ಲ, ಸೈಡ್ ಇಫೆಕ್ಟ್ ಇಲ್ಲ. ಅದಕ್ಕೆ ಇದು ಚಲೋ ಐತಿ. ಎಲ್ಲ ಸೆಂಟ್ರಲ್ ಸ್ಕೀಮ್ ಐತಿ, ಸ್ಟೇಟದ್ದು ಐತಿ. ಎಲ್ಲ ಯೂಸ್ ಮಾಡಿಕೊಂಡು ಈ ಥರದ ಸದುಪಯೋಗ ಪಡ್ಕೋಬೇಕು ಕನ್ಸ್ಯೂಮರ್ಸ್. ಸರ್ ನಿಮ್ಮ ಹೆಸರು? ನಂದು ಹೆಸರು ಕಲಿಮುಲ್ಲಾ ತಾಂಬಡಿ ಅಂತ, ಅಸಿಸ್ಟೆಂಟ್ ಇಂಜಿನಿಯರ್ ಹೆಸ್ಕಾಂ.